ಇತ್ತೀಚೆಗೆ ಕಾಂಗ್ರೆಸ್ ಹೈಕಮಾಂಡು ನವದೆಹಲಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ನಾಯಕರ ಸಭೆಯನ್ನು ನಡೆಸಿದೆ. ಈ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಎರಡು ಪ್ರಮುಖವಾದಂಥ ಒಂದು ಸೂಚನೆಗಳು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಂಬರ್ 1, ನಮಗೆ ಕರ್ನಾಟಕದಿಂದ ಕನಿಷ್ಠ 20 ಜನ ಸಂಸದರನ್ನು ಆದರೂ ಕೂಡ ಕಳಿಸ್ಬೇಕು. ಮತ್ತೊಂದು, ಕೆಲ ಹಾಲಿ ಸಚಿವರು ಕೂಡ ಮಾನಸಿಕವಾಗಿ ರೆಡಿಯಾಗಿ ಅಗತ್ಯ ಬಿದ್ದರೆ ನೀವು ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಲೇಬೇಕಾಗುತ್ತೆ. ನಮಗೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಎಷ್ಟು ಮುಖ್ಯವೋ ಲೋಕಸಭಾ ಚುನಾವಣೆಯೂ ಕೂಡ ಅಷ್ಟೇ ಮುಖ್ಯ. ಈ ನಿಟ್ಟಿನಲ್ಲಿ ನೀವು ನಿಮ್ಮ ಪ್ರತಿನಿಧಿಸುವಂಥ ಏನು ತವರು ಜಿಲ್ಲೆ ಆಗಿರ್ಬೋದು ಅಥವಾ ಪಕ್ಕದ ಕ್ಷೇತ್ರಗಳಾಗಿರ್ಬೋದು, ಆ ಒಂದು ಲೋಕಸಭಾ ಕ್ಷೇತ್ರಗಳಿಂದ ಕಣಕ್ಕಿಳಿಯುವಂಥ ಒಂದು ಪರಿಸ್ಥಿತಿ ಬಿದ್ದರೆ ನೀವು ಕಣಕ್ಕಿಳಿಯಲೇಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲ ಸಚಿವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥ ಒಂದು ಕಡೆಯಾಗಿ ಟಾಸ್ಕು, ಮತ್ತೊಂದು ಕಡೆಯಾಗಿ ಒಂದು ರೀತಿ ಅಗತ್ಯ ಬಿದ್ದರೆ ಸ್ಪರ್ಧೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸೂಚನೆ, ಈ ಎರಡರಿಂದಲೂ ಕೂಡ ಒಂದು ರೀತಿ ಜಾಣ ನಡೆಯನ್ನು ಇಡೋದಕ್ಕೆ ಮುಂದಾಗಿರ್ತಕ್ಕಂಥ ಕೆಲ ಸಚಿವರುಗಳು ಇದೀಗ ಹೊಸ ಬೇಡಿಕೆಯೊಂದನ್ನು, ಹೊಸ ಒಂದು ತಂತ್ರವನ್ನು ಅನುಸರಿಸೋದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಅದೇನು ಅಂತ ನೋಡೋದಾದರೆ, ನಮಗೆ ಬೇಡ ಸ್ವಾಮಿ ಟಿಕೆಟು, ನಮ್ಮ ಕುಟುಂಬದವರೇ ಇದ್ದಾರೆ, ಅವರು ಕೂಡ ಗೆದ್ದು ಬರ್ತಾರೆ, ನಾವು ಗೆಲ್ಲಿಸ್ಕೊಂಬರ್ತೀವಿ ಅವ್ರನ್ನ ಅಂಥದ್ದೊಂದು ಬೇಡಿಕೆಯನ್ನು ಇದೀಗ ಕೆಲ ಸಚಿವರು ಹೈಕಮಾಂಡ್ ನಾಯಕರ ಮುಂದೆ, ರಾಜ್ಯ ಕಾಂಗ್ರೆಸ್ ನಾಯಕರ ಮುಂದೆ ಇಟ್ಟಿದ್ದಾರೆ ಎನ್ನುವಂಥ ಒಂದು ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಹಾಗಾದರೆ ಯಾರ್ಯಾರು ಅಂಥ ಸಚಿವರು ಅಂತ ನೋಡೋದಾದರೆ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅಥವಾ ಸ್ಪರ್ಧೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡು ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತು. ಇದೀಗ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ನನಗೆ ಟಿಕೆಟ್ ಬೇಡ, ನನ್ನ ಪುತ್ರ ಕಳೆದ ಬಾರಿ ಏನು ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ಪ್ರಬಲ ಆಕಾಂಕ್ಷಿಯಾಗಿದ್ರಲ್ಲ, ಅವರನ್ನೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ನಿಲ್ಲಿಸಿ ಗೆಲ್ಲಿಸ್ಕೊಂಬರುವಂಥ ಜವಾಬ್ದಾರಿ ನಮ್ಮದು, ಅವರಿಗೆ ಟಿಕೆಟನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆಯನ್ನು CM ಸಿದ್ದರಾಮಯ್ಯ ಸೇರಿದಂತೆ ಕೆಲ ರಾಜ್ಯ ನಾಯಕರು ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಇನ್ನುಳಿದಂತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸಚಿವ ಮಧು ಬಂಗಾರಪ್ಪನವರು, ನಾನು ನಿಲ್ಲೋದಿಲ್ಲ, ನನಗೆ ಟಿಕೆಟ್ ಬೇಡ, ನನ್ನ ಸಹೋದರಿ ಗೀತಾ ಶಿವರಾಜ್ಕುಮಾರ್ ಇದ್ದಾರೆ, ಅವರಿಗೆ ಟಿಕೆಟನ್ನು ಕೊಡಿ, ನಾನು ಗೆಲ್ಲಿಸ್ಕೊಂಬರ್ತೀನಿ. ಯಾಕಂತ ಹೇಳಿದ್ರೆ ಅವರು ಈ ಹಿಂದೆ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಲ್ಲಿ ಅವರು ಸೋಲನ್ನು ಅನುಭವಿಸಿದ್ದಾರೆ. ಹೀಗಾಗಿ ಈ ಬಾರಿಯ ಒಂದು ಪರಿಸ್ಥಿತಿಯಲ್ಲಿ ಗೆದ್ದೇ ಗೆಲ್ತಾರೆ, ಅವ್ರಿಗೆ ಟಿಕೆಟ್ ಕೊಡಿ ಅಂತ. ಇನ್ನುಳಿದಂತೆ ಏನು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆಯೂ ಕೂಡ ಅವರು ಸ್ಪರ್ಧೆ ಮಾಡಿದ್ರು, ಈ ಬಾರಿ ಅಗತ್ಯ ಬಿದ್ದರೆ ಅವ್ರು ಸ್ಪರ್ಧೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಸೂಚನೆ ಬಂದಿದೆ ಅಂತ ಹೇಳಲಾಗ್ತದೆ. ಅವರು ಕೂಡ ಒಂದು ಹೊಸ ದಾಳವನ್ನು ಉರುಳಿಸಿದ್ದಾರೆ. ಅಂದರೆ ನನಗೆ ಟಿಕೆಟ್ ಬೇಡ, ನನ್ನ ಮಗಳು ಪ್ರಿಯಾಂಕಾ ಅಥವಾ ನನ್ನ ಪುತ್ರ ರಾಹುಲ್ ಇವರಿಬ್ಬರಾಗೆ ಒಬ್ಬರಿಗೆ ಟಿಕೆಟನ್ನು ಕೊಡಿ, ನಾನು ಗೆಲ್ಲಿಸ್ಕೊಂಬರ್ತೀನಿ, ಇಡೀ ಚುನಾವಣೆ ಚುನಾವಣಾ ಉಸ್ತುವಾರಿಯನ್ನು ನಾನು ವಹಿಸ್ಕೊತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಇನ್ನು ಪಕ್ಕದಲ್ಲೇ ಇರ್ತಕ್ಕಂಥ ಚಿಕ್ಕೋಡಿ ಸದ್ದಲಗ ಲೋಕಸಭಾ ಕ್ಷೇತ್ರ, ಅಲ್ಲಿ ಸಹಜವಾಗಿ ಏನು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿಯವರ ಹಿಡಿತಾ ಇದೆ. ಹೀಗಾಗಿ ಲಕ್ಷ್ಮಣ ಸವದಿಯವರು ಕೂಡ ಇದೇ ರೀತಿಯಾದಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ನೋಡಿ, ನಾನು ನಿಲ್ಲೋದಿಲ್ಲ, ನನ್ನ ಮಗ ಅವರು ಕೂಡ ಗೆಲ್ಲುವಂಥ ಒಂದು ಸಾಧ್ಯತೆ ಇದೆ, ಗೆಲ್ಲಿಸ್ಕೊಂಬರ್ತೀನಿ, ಅವ್ರಿಗೆ ಟಿಕೆಟ್ ಕೊಡಿ ಎನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದಂತೆ ಮಧ್ಯ ಕರ್ನಾಟಕ ಭಾಗ ಬೆಣ್ಣೆನಗರಿ ದಾವಣಗೆರೆ, ಅಲ್ಲೂ ಕೂಡ ಏನು ಶಾಮನೂರು ಶಿವಶಂಕರಪ್ಪನವರು, ನನಗೆ ಬೇಡ ಅಂದರೆ ನನ್ನ ಮಗನಿಗೂ ಬೇಡ, ನನ್ನ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇದ್ದಾರೆ, ಆಕೆ ವಿದ್ಯಾವಂತೆ, ಅವರು ಸಹಜವಾಗಿ ಈಗಾಗಲೇ ಜನಪ್ರಿಯತೆಯನ್ನು ಗಳಿಸ್ತಾ ಇದ್ದಾರೆ. ಸಚಿವ ಮಲ್ಲಿಕಾರ್ಜುನ್ ಅವರ ಅನುಪಸ್ಥಿತಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಗೆಲ್ಲುವಂಥ ಒಂದು ವಾತಾವರಣ ಇದೆ, ಅವ್ರನ್ನ ಗೆಲ್ಲಿಸ್ಕೊಂಡು ಬಂದೇ ಬರ್ತೀನಿ, ಅವ್ರಿಗೆ ಟಿಕೆಟನ್ನು ಕೊಡಿ ಅಂತ. ಇನ್ನು ತಂದೆ ಶಾಮನೂರು ಶಿವಶಂಕರಪ್ಪನವರ ಮಾತಿಗೆ SS ಮಲ್ಲಿಕಾರ್ಜುನ್ ಅವರು ಅಂದರೆ ಸಚಿವರು ಅವರು ಕೂಡ ದನಿಗೂಡಿಸಿದ್ದಾರೆ. ಹೌದು, ನಾನು ನಿಲ್ಲೋದಿಲ್ಲ, ನನಗೆ ನನ್ನ ಪತ್ನಿಯವ್ರಿಗೆ ಟಿಕೆಟ್ ಕೊಡಿ ಎನ್ನುವಂಥ ನಿಟ್ಟಲ್ಲಿ. ಸೊ ಇದು ಒಂದು ಕಡೆ ಆದರೆ, ಇನ್ನು ಬೆಂಗಳೂರು ನಗರ ವ್ಯಾಪ್ತಿಗೆ ಬರೋದಾದರೆ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸಚಿವ ಕೃಷ್ಣ ಬೈರೇಗೌಡರು ಕಣಕ್ಕಿಳಿಬೇಕು ಅಥವಾ ಕಣಕ್ಕಿಳಿತಾರೆ ಇಂಥದ್ದೊಂದು ಚರ್ಚೆ ಶುರುವಾಗಿತ್ತು. ಈಗ ಅವರು ಕೂಡ ಇಂಥದ್ದೇ ಒಂದು ದಾಳವನ್ನು, ಇಂಥದ್ದೇ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನಲಾಗ್ತದೆ. ಸರ್, ನನಗೆ ಟಿಕೆಟ್ ಬೇಡ, ನಾನು ರಾಜ್ಯ ರಾಜಕಾರಣದಲ್ಲೇ ಮುಂದುವರಿತೀನಿ, ನನ್ನ ಪತ್ನಿ ವಿದ್ಯಾವಂತೆ, ನನ್ನ ಪತ್ನಿಯೂ ಕೂಡ ಸಾಕಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಡಿ, ನಾನು ಗೆಲ್ಲಿಸ್ಕೊಂಬರ್ತೀನಿ ಅನ್ನುವಂಥ ನಿಟ್ಟಲ್ಲಿ. ಸೊ ಇದು ಒಂದು ಕಡೆ ಆದರೆ, ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂದರೆ ರಾಮಲಿಂಗಾರೆಡ್ಡಿಯವರು ನನ್ನ ಮಗಳಿಗೆ ಟಿಕೆಟನ್ನು ಕೊಡಿ, ನಾನು ಗೆಲ್ಲಿಸ್ಕೊಂಬರ್ತೀನಿ, ಯಾಕಂತ ಹೇಳಿದ್ರೆ ಸೌಮ್ಯ ರೆಡ್ಡಿಯವರು ಈ ಹಿಂದೆ ಶಾಸಕರಾಗಿದ್ದಂಥವ್ರು, ಈ ಬಾರಿ
ಕಡಿಮೆ, ಕೇವಲ ಬೆರಳೆಣಿಕೆ ಸಂಖ್ಯೆ ಎಷ್ಟು ಮತಗಳ ಅಂತರದಲ್ಲಿ ಅಷ್ಟೇ ಸೋತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರು ವಿದ್ಯಾವಂತಿ, ಅವರು ಕೂಡ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಫಿಟ್ ಕ್ಯಾಂಡಿಡೇಟು, ಅವ್ರಿಗೆ ಕೊಡಿ, ನಾನು ಗೆಲ್ಲಿಸ್ಕೊಂಬರ್ತೀನಿ, ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ನಾನು ಓಡಾಡಿ ಗೆಲ್ಲಿಸ್ತೀನಿ, ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ. ಹೀಗಾಗಿ ರಾಮಲಿಂಗಾರೆಡ್ಡಿಯವರು ಇಂಥದ್ದೊಂದು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಸೊ ಹೀಗೆ ಈ ಎಲ್ಲ ಸಚಿವರ ಒಂದು ಬೇಡಿಕೆಗಳು, ಒಂದು ತಂತ್ರವನ್ನು ನೋಡೋದಾದ್ರೆ ಎಲ್ಲ ಒಂದು ಕಡೆಯಾಗಿ ಒಂದೇ ಕಲ್ಲಲ್ಲಿ ಮೂರಕ್ಕಿ ಹೊಡೆಯುವಂಥ ಒಂದು ತಂತ್ರಗಾರಿಕೆಯನ್ನು ಅನುಸರಿಸಿದ್ರ ಅಂತ. ನಂಬರ್ 1, ಹೈಕಮಾಂಡ್ ಕೊಟ್ಟಂಥ ಟಾಸ್ಕನ್ನು ಕೂಡ ಈಡೇರಿಸ್ದಂಗಾಗುತ್ತೆ. ಮತ್ತೊಂದು ಕಡೆಯಾಗಿ ಏನೋ ಹೈಕಮಾಂಡ್ ಸೂಚನೆ ಅಂತೆ ಅಂದರೆ ನಾವು ನಿಲ್ಲಿಲ್ಲ, ನಮ್ಮ ಕುಟುಂಬದ ಸದಸ್ಯರೇ ನಿಂತರು, ಪ್ರಾಬಲ್ಯವನ್ನು ಸಾಧಿಸಿದ್ವು, ಅಂದರೆ ಕುಟುಂಬದ ಹಿಡಿತವನ್ನು ಕೂಡ ಸಾಧಿಸಿದ್ವು ಇಲ್ಲಿ ಅನ್ನುವಂಥದ್ದು. ಮತ್ತೊಂದು ಕಡೆಯಾಗಿ ಈ ಎಲ್ಲ ಬೆಳವಣಿಗೆ ನಡುವೆ ಅಂದರೆ ತಮ್ಮ ಜಿಲ್ಲೆಗಳಲ್ಲಿ, ತಮ್ಮ ಕ್ಷೇತ್ರಗಳಲ್ಲಿ ಇನ್ನೂ ಹೆಚ್ಚಿನದಾದಂಥ ಒಂದು ವರ್ಡಿಂಗ್ಸನ್ನು, ಇತ್ತ ಸಚಿವ ಸ್ಥಾನವನ್ನು ಕೂಡ ಉಳಿಸ್ಕೊಂಡಂಗಾಗುತ್ತೆ. ಮತ್ತೊಂದು ಕಡೆಯಾಗಿ ಕುಟುಂಬದ ಪ್ರಾಬಲ್ಯವೂ ಕೂಡ ಸಾಧಿಸ್ದಂಗಾಗುತ್ತೆ. ಇನ್ನೊಂದು ಕಡೆ ಏನು ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಒಂದು ಟಾಸ್ಕ್ ಇದೆಯಲ್ಲ, ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಒಂದು ಸೂಚನೆ, ಅದನ್ನು ಕೂಡ ನಾವು ಕಟ್ಟುನಿಟ್ಟಾಗಿ ಪಾಲಿಸೋದು, ಅವರ ಅಣತಿಯಂತೆ ನಾವು ಕನಿಷ್ಠ ಸ್ಥಾನಗಳನ್ನಾದರೂ ಕೂಡ ಗೆಲ್ಲಿಸ್ಕೊಂಡು ಬಂದ್ವು, ಇಂಥದ್ದೊಂದು ಸಂದೇಶವನ್ನು ಕೊಡೋದಕ್ಕೆ ಇದೀಗ ಸಚಿವರುಗಳು ಈ ಮೂಲಕ ಮುಂದಾಗಿರ್ತಕ್ಕಂಥದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮ್ರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.